ಮಾಗಡಿ ತಾಲೂಕಿನ ವೈಜಿಗುಡ್ಡ ಜಲಾಶಯದಲ್ಲಿ ಆಟವಾಡಲು ತೆರಳಿದ್ದ 7 ಜನರಲ್ಲಿ 3 ಜನ ಯುವತಿಯರಾದ ಮಧುಮಿತಾ, ರಾಘವಿ, ರಮ್ಯಾ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ವೈಜಿಗುಡ್ಡ ಜಲಾಶಯದ ಬಳಿ ನಡೆದಿದೆ. ಬೆಂಗಳೂರಿನಿಂದ ಸಂಬಂಧಿಕರ ಮನೆಗೆ ಹಬ್ಬಕ್ಕೆಂದು ಬಂದವರು ಈ ದಿನ ಮಸಣ ಸೇರಿದ್ದಾರೆ. ಇನ್ನು ಈ ವಿಚಾರವಾಗಿ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹಬ್ಬಕ್ಕೆ ಅಂತ ಬಂದ್ವಿ. ನನ್ನ ಮಕ್ಕಳಿಗೆಲ್ಲ ರಜೆ ಇದೆ ಅಂತ ನಾನು ಕರ್ಕೊಂಡು ಬಂದೆ. ನಮ್ಮ ಅತ್ತಿಗೆ ನಮ್ಮ ಅಣ್ಣನ ಮಗಳು ಮನೆ ಅವ್ರಿಗೆ ಹಬ್ಬಕ್ಕೆ ಅಂತ ಕರ್ಕೊಂಡು ಬಂದ್ವಿ. ಸರಿ ಅಂತ ಆಟ ಆಡ್ಕೊಂಡಿದ್ವಿ. ನಾವು ನೀರಲ್ಲಿ ಮೀನೆಲ್ಲ ಇಟ್ಕೊಂಡು ಆಟ ಆಡ್ತಾ ಇದ್ವಿ. ಸರಿ ಅಂತ ಆಟ ಆಡ್ಕೊಂಡು ಹೆಂಗೆ ಹೋಗಿದ್ವಿ ಅಂತ ಗೊತ್ತಿಲ್ಲ. ಎಲ್ಲರೂ 8 ಜನವೂ ನೀರಲ್ಲಿ ಹೋಗ್ಬಿಟ್ವಿ. ನಮ್ಮ ಅಲಿಯನೇ ಒಬ್ಬೊಬ್ಬರನ್ನ ಕರ್ಕೊಂಡು ಬಂದ. 3 ಒಳಗಡೆ ತುಂಬ ಹೋಗ್ಬಿಟ್ಟು ಹುಡ್ಕೊಂಡು ಬಂದ್ವಿ. 3 ಜನಗೆಲ್ರಿಗೇ ಕರಿತಾ ಇದ್ವಿ. ಯಾರು ಒಬ್ಬರು ಬಂದಿಲ್ಲಣ್ಣ, ಒಬ್ಬರು ಹೆಲ್ಪ್ ಮಾಡೋಕ್ಕೆ ಬಂದಿಲ್ಲಣ್ಣ. ಆವಾಗಲೇ ಆಂಬ್ಲೆನ್ಸ್ ಬಂದರೆ ನನ್ನ ಮಗಳು ಹೆಂಗೆ ಜೀವ ಬರ್ತಾಯಿತ್ತು. ಯಾರು ನೋಡಿಲ್ಲ, ಅವರೆಲ್ಲ ಹಬ್ಬದನ್ನೇ ನೋಡ್ತಾ ಇದ್ದಾರೆ ಅಣ್ಣ. ನನ್ನ ಮಗಳು, ನನ್ನ ಮಕ್ಕಳ ಮಗಳು ಮಧುಮಿತಾ, ಇನ್ನೊಬ್ಳು ರಾಘವಿ, ಇನ್ನೊಬ್ಳು ರಮ್ಯಾ. ಎಷ್ಟು ವರ್ಷ? ಒಂದಿಗೆ 20 ವರ್ಷ, ಇನ್ನೊಂದಿಗೆ 22 ವರ್ಷ, ಒಂದು 18 ವರ್ಷ. ಮದುವೆ ಆಗಿದೆಯಾ? ಒಬ್ಳಿಗೇನೆ ಮದುವೆ ಆಗಿದೆ, ಒಂದು ಮಗು ಇದೆ. ಯಾರಿಗೆ? ರಮ್ಯಾ ಅಂತ ನಮ್ಮ ಅಣ್ಣನ ಮಗಳು. ಎಷ್ಟು ವರ್ಷ ಅವ್ರಿಗೆ? ಆ ಮಗುಗೆ 6 ವರ್ಷ. ಹೆಣ್ಮಗು. ರಮ್ಯಾ ಅವ್ರಿಗೆ ಎಷ್ಟು ವರ್ಷ? ಅವ್ರಿಗೆ 22 ವರ್ಷ. ಮಿಕ್ತವರೆಲ್ಲ ಇನ್ಯಾರು ಇದ್ದಿದ್ದು? ನಾನು, ಇನ್ನೊಬ್ಳು ನಮ್ಮ ಅತ್ತಿಗೆ. ನಿಮ್ಮ ಹೆಸರೇನು? ನನ್ನ ಹೆಸರು ನಿರ್ಮಲಾ ಅಂತ. ಇನ್ಯಾರು ಬೇರೆ? ಇದು ನನ್ನ ಮಗಳು ಚಂದ್ರಿಕಾ. ಇನ್ನೊಬ್ರು ರಮ್ಯಾ. ನಮ್ಮ ಅತ್ತಿಗೆ ರೀನಾ ಅಂತ. ಎಲ್ಲರೂ ನೀರಲ್ಲಿ ಹೋಗ್ಬಿಟ್ವಿ. ಆಟ ಆಡ್ಕೊಂಡು ಒಬ್ಬೊಬ್ರನ್ನ ಇಟ್ಕೊಂಡ್ವಿ. ಒಬ್ರು ಇಟ್ಕೊಂಡ್ವಿ. ಹಂಗೆ 2 ಜನರು ಒಳಗಡೆ ಹೋಗ್ಬಿಟ್ವಿ. ಸೋಮ ಅಂತ ನನ್ನ ಅಳಿಯಂದ್ರು, ಅವನೇ ಒಬ್ಬೊಬ್ರನ್ನ ಎಳ್ಕೊಂಡು ಬಂದನು. ಇವಾಗ 3 ಇಲ್ಲನ ನಮಗೆ. 3 ಜನರು ಹೆಂಗೆ ಸ್ವಲ್ಪ ಇದು ಮಾಡಿದ್ರೆ ಬರ್ತಾಯ್ತಣ್ಣ. ಅವ್ರು ಯಾರು ಕಾಣಕ್ಕೆ ಇದು ಮಾಡ್ತಾ ಇಲ್ಲಣ್ಣ. ಎಲ್ಲರೂ ಹಬ್ಬ ಇದೆ ಹಬ್ಬ ಅಂತ ಒಂದೊಂದು ಗಾಡಿಯಲ್ಲಿ ತೊಗೊಂಡು ಬಂದ್ರೂ ಜೀವ ಉಳಿತಾಯಿತ್ತು. ಯಾರು ಉಳಿಯಲ್ಲ ಅಣ್ಣ, ಉಳಿದಿಲ್ಲಣ್ಣ. ಕೆರೆಯಿಂದ ಈಚೆಗೆ ತಗ್ದಾಗ ಜೀವ ಆಯ್ತಾ? ಹಾಂ, ಸುಸ್ತಾಗ್ಬಿಟ್ರು. ನೀರೆಲ್ಲ ಇದು ಮಾಡಿದ್ವಿ ಅಣ್ಣ, ಕರೆದ್ವಿ, ಯಾರು ಇದು ಮಾಡಿಲ್ಲ. ನಿಮ್ಮ ಹೆಸರೇನು? ಹಾಂ, ನಿಮ್ಮ ಹೆಸರು? ಎಲ್ಲಿಂದ? ಬ್ಯಾಂಗ್ಳೂರು. ಬೆಂಗಳೂರು ಹತ್ರ ಎಲ್ಲಿ? ಯಾವ ಏರಿಯಾ? ಇದು ಆಸ್ಟಿನ್ ಟೌನ್ ನೀಲ್ಸಂದ್ರ. ಅಲ್ಲಿ ಇರೋದು ನಾವು. ಹಬ್ಬಕ್ಕಂತಾನೆ ಬಂದಿರೋದು ನಾವು. ಯಾವ್ದು ಬಂದಿದ್ರಿ? ನೆನ್ನೆನೆ ಬಂದ್ವಿ ಅಣ್ಣ. ನೆನ್ನೆ ಬಂದು ಇವತ್ತು ಹಬ್ಬ ಅಂತ ಹೇಳಿದ್ರು. ಸರಿ ಅಂತ ಹಂಗೆ ಸುತ್ಕೊಂಡು ಮಕ್ಕಳೆಲ್ಲ ಇದು ನೀರೆಲ್ಲ ನೋಡೋಣ ಅಂತ ಆಟ ಆಡ್ಕೊಂಡು ಅಲ್ಲಿ ಆಟ ಆಡ್ಕೊಂಡಿದ್ವಿ ಅಣ್ಣ. ಹೆಂಗೂ ಹೋಗಿ ಒಳಗಡೆ ಗೊತ್ತಿಲ್ಲ. ಘಟನೆ ಏನಿಲ್ಲ, ಊರ ಹಬ್ಬಕ್ಕೆ ಕರೆಸಿದ್ದೆ. ನಮ್ಮ ವೈದ್ಯಗುಡ್ಡ ಕಾಲೋನಿದು ಇವತ್ತು ನಾಳೆ ಹಬ್ಬ ಇತ್ತು. ಫ್ಯಾಮಿಲಿ ಎಲ್ಲ ಕರೆಸಿದ್ದೆ. ಕರ್ಸಾದ ಮೇಲೆ ಇವ್ರು ಏನು ಮಾಡಿದ್ರು, ಬೆಳಗ್ಗೆ ನಾಷ್ಟ ಟಿಫನ್ ಎಲ್ಲ ಮಾಡಿದ್ರು. ಕೆರೆ ಹತ್ರ ಹೋಗ್ಬೇಕು ಅಂದ್ಬಿಟ್ಟು ಫೋಟೋಶೂಟ್ ಎಲ್ಲ ಮಾಡಿಸಿದ್ರು. ಮಾಡ್ಕೊಂಡು ಕೆರೆ ಹತ್ರ ಸಣ್ಣ ಸಣ್ಣ ಮೀನುಗಳು ಇರ್ತವಲ್ಲ, ಅವು ಮಾಡ್ಬಿಟ್ಟು ವೇಲ್ಗಳಲ್ಲಿ ಇಡ್ತಾಯಿತ್ತು. ಎಲ್ಲರೂ ನಿಂತ್ಕೊಂಡಾದ್ಮೇಲೆ ಎಲ್ಲರೂ ಏನು ಮಾಡ್ಬಿಟ್ಟು ನಾನು ಹೋಗಿ ಈಜಾಡ್ಬಿಟ್ಟು ಬಂದ್ಬಿಟ್ಟೆ ಮೇಲೆಗಡಿಕೆ. ನನಗೂ ಆಳಾಗಿ ಗೊತ್ತಿಲ್ಲ. ಫಸ್ಟ್ ವರ್ಷ ಅಲ್ಲೇ ಆಡ್ತಾಯಿದ್ರು. ಏನೋ ಮೋಟ್ರಿಗೆ ಬಿಡೋಕ್ಕೇನೋ ಗುಂಡಿ ಮಾಡಿದ್ದಾರೆ. ಅದರಿಂದ ಎಲ್ಲರೂ ಸುತ್ತ ಹಿಡ್ಕೊಂಡು ಆಟ ಆಡ್ತಾಯಿದ್ರಲ್ಲ, ಒಬ್ಬರು ಇಟ್ಬಿಟ್ಟು ಎಲ್ಲರನ್ನೂ ಎಳ್ಕೊಂಬಿಟ್ಟಿದ್ದಾರೆ. ಆಮೇಲೆ ಹೋಗ್ಬಿಟ್ಟು ನಾನು ದಡದಲ್ಲಿದ್ದವನು ಹೋಗ್ಬಿಟ್ಟು 4 ಜನ ಎತ್ಕೊಂಡೆ. ಇನ್ನು 3 ಜನ ತಳದಲ್ಲಿ ತಗ್ಲಾಕೊಂಬಿಟ್ಟಿದ್ರು. ಸತ್ತಲ್ಲಿ ಸುತ್ಕೊಂಬಿಟ್ಟಿದ್ರು. ಆಮೇಲೆ ಹೋಗಿ 3 ಜನನೂ ಎತ್ಕೊಬಂದು. ಯಾರು ತಿರೋಗಿರೋದು? ನಮ್ಮ ನಾದಿನಿ ಮತ್ತು ನಮ್ಮ ಹೆಸರು ರಮ್ಯಾ ಮತ್ತು ಭಾರ್ಗವಿ ಮತ್ತು ಮಧುಮಿತಾ. ಈಗ ಮೇಲ್ಗಡೆಗೆ ಎತ್ತವ್ರು ಯಾರ್ಯಾರು ಎತ್ತಿದ್ರಿ? ನಾನೊಬ್ಬನೇ. ಯಾರ್ಯಾರನ್ನ ಎತ್ತಿದ್ರಿ? ನಮ್ಮ ಅಂದರೆ ರೀನಾ ನಮ್ಮ ಅತ್ತೆ, ಆಮೇಲೆ ನಿರ್ಮಲಾ ಮತ್ತು ನಮ್ಮ ಅತ್ತೆಯವ್ರ ನಾದಿನಿ, ಮತ್ತು ಅವ್ರ ಮಗಳು, ನಮ್ಮ ಮಿಸ್ಸಸ್ ಹೆಸರೇನು? ದಿವ್ಯಾ. ಅವ್ರನ್ನ ಫಸ್ಟ್ ಎತ್ಬಿಟ್ಟೆ. ಇವರು ತಳಗೆ ಹೋಗ್ತಾ ಇದ್ದಾದ್ರಲ್ಲ, ನನಗೆ ಕಾಣಿಸ್ಲಿಲ್ಲ. ಆಮೇಲೆ ಲಾಸ್ಟಲ್ಲಿ ಹೋಗಿ ಹುಡುಕ್ಬಿಟ್ಟು ಎತ್ತಿ. ಈಗ ಸತ್ತೋಗೋರಲ್ಲ ಅವರೆಲ್ಲ ಏನಾಗಬೇಕು ನಿಮಗೆ? ನನಗೆ ನಾವೊಬ್ಳು ನಾದಿನಿ ಆಗಬೇಕು. ಇನ್ನು ನಾದಿನಿ ಯಾರು? ನಾದಿನಿ ಅಂದರೆ ರಮ್ಯಾ ನಾದಿನಿ. ಇವರು ನಾದಿನಿನೇ ಅಂದರೆ ನಮ್ಮ ಮಿಸ್ಸಸ್ ಅವರ ಅತ್ತೆ ಮಕ್ಕಳು, ತಂಗಿದಿರಾಗಬೇಕು. ಇದೇನು ಎಷ್ಟು ಎತ್ತಿ ಯಾರು ಬರಲಿಲ್ವಲ್ಲ ಸ್ಥಳಕ್ಕೆ? ಆ ಸ್ಥಳಕ್ಕೆ ಯಾರೂ ಬಂದಿರಲಿಲ್ಲ. ಒಬ್ಬರೂ ಬರಲಿಲ್ಲ. ಒಬ್ಬನೇ
ಇದು ಮಾಡಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ಎತ್ತಲೆ. ಆದರೆ 3 ಜನ ಇದು ಮಾಡೋಕ್ಕಾಗಲ್ಲ. ಜೀವ ಇತ್ತ ಇನ್ನು? ಜೀವ ಇರಲಿಲ್ಲ ಸರ್. ತಳಕ್ಕೆ ಹೋಗಿ ಕಚ್ಕೊಂಬಿಟ್ಟಿದ್ರಲ್ಲ, ಅದು ಆವಾಗಲೇ ಗೊತ್ತಾಯ್ತು ನನಗೆ ಹಾಂ. ಜೀವ ಇಲ್ಲ ಅಂತ. ತಳಕ್ಕೆ ಹೋಗಿ ಕಚ್ಚಾದ್ಮೇಲೆ ಅವ್ರು ಏನಾಗುತ್ತೆ ಅಂದರೆ ಸತ್ತೆ ಎಲ್ಲ ಸುತ್ಕೊಂಡ್ಬಿಟ್ಟಿದ್ದಲ್ಲ, ನೀರು ಜಾಸ್ತಿ ಕುಡಿದ್ಬಿಟ್ಟಿದ್ದಾರೆ. ನಾನು ಆದಷ್ಟು ಪ್ರಯತ್ನ ಮಾಡಿದೆ, ಹೊಟ್ಟೆ ಮುಕ್ಕಿ ಬಾಯಿಯಿಂದ ನೀರು ತೆಗ್ದು ಎಲ್ಲ ಪ್ರಯತ್ನ ಪಟ್ಟೆ, ಆದರೂ ಆಗಲಿ. ಹಿಂದೆ ಅವರು ಐಜುಗುಡ್ಡ ಕಾಲು. ಅವರು ಅವರು ಎಲ್ಲಿಯವರು? ಅವರು ಬೆಂಗಳೂರವರು. ಹಾಂ. ಅವರು ಇಲ್ಲಿ ಊರ ಹಬ್ಬಕ್ಕೆ ಕರೆಸಿದ್ರ? ಊರ ಹಬ್ಬಕ್ಕೆ ನಾನೇ ಕರೆಸಿದ್ದೆ. ಹಾಂ. ನಮ್ಮ ಅತ್ತೆಯವರು ನಾದಿನಿ ಮಕ್ಕಳವರು ಮತ್ತು ಎಲ್ಲರೂ ನಮ್ಮ ಅತ್ತೆ ಅಂದರೆ ನಮ್ಮ ಮಿಸ್ಸಸ್ ಅವ್ರ ಫ್ಯಾಮಿಲಿ ಬಂದರು. ಎಲ್ಲ ಚೆನ್ನಾಗಿದ್ದರು. ಬಂದಾದಮೇಲೆ ಈ ಥರ ಕೆರೆ ಹತ್ರ ನೋಡಬೇಕು. ಅವ್ರು ಎಕ್ಸಾಂಪಲ್ ಇವಾಗ ಊರಿಗೆ ಬಂದರೆ ಹಳ್ಳಿ ಕಡೆ ಸೊಗಡು ನೋಡೋಕ್ಕೆ ಏನೋ ಇದು ಮಾಡ್ತಾರೆ. ಅದು ಕೆರೆ ಹತ್ರ ಬಂದಿದ್ರು. ಅಲ್ಲಿಂದ ಈ ಘಟನೆ ಆಯಿತು. ನಿಮ್ಮ ಹೆಸರು? ಸೋಮಶೇಖರ್. ನಿಮ್ಮ 3 ಜನ ಗಟ್ಟಿದ್ದು ನಿಮ್ಗೆ ಹೆಸರು? ಸೋಮಶೇಖರ್. ನೀವು 3 ಜನ, ಇನ್ನೊಬ್ರು ಯಾರು? ಅವ್ರು ನಮ್ಮ ಅತ್ತೆ ಅವ್ರು ಮಾತಾಡಿದ್ರಲ್ಲ, ಅವರು ಇವರು ನಾವೆಲ್ಲರೂ ಹೋಗ್ಬಿಟ್ಟಿದ್ವಿ ಸರ್. 7 ಜನ ಹೊರಟೋಗ್ಬಿಟ್ಟಿದ್ರು ಹೊರಗಡೆ. ಅವ್ರು 7 ಜನನೂ ಅವ್ರು ಎಷ್ಟಿದ್ರು. ಇವ್ರು 3 ಜನ ಮಾತ್ರ ಕಚ್ಕೊಬಿಟ್ಟಿದ್ರು. ಸಿಗ್ಲಿಲ್ಲ ತುಂಬ ಹೊತ್ತು ಅವರು. ಆಮೇಲೆ ಹುಡುಕಿ ಎತ್ಕೊಬಂದ್ರು. ಆಮೇಲೆ ಉಸಿರು ಎತ್ತು ನೀರೆಲ್ಲ ತೆಗಿದ್ವಿ. ಸ್ವಲ್ಪ ಉಸಿರು ಆಗ್ತಾಯಿದ್ರು. ಸರಿ ಅಂತ ಎಲ್ಲರನ್ನ ಕೇಳಿದ್ವಿ. ಅವ್ರು ಯಾರು ಸಪೋರ್ಟ್ ಮಾಡಿಲ್ಲ. ಅವ್ರಿಗೆ ಆಂಬುಲೆನ್ಸ್ ಎಲ್ಲ ಬರೋಷ್ಟರಲ್ಲಿ ಜೀವ ಹೋಗಿತ್ತು. ನಿಮ್ಮ ಹೆಸರು? ದಿವ್ಯಾ.